ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ ದಿನಗಣನೆ ಶುರುವಾಗಿದೆ. ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಇನ್ನು ಕೇವಲ ಮೂರು ದಿನಗಳು ಮಾತ್ರ ಬಾಕಿ ಉಳಿದುಕೊಂಡಿದೆ. ನೋಡಿ, ಕರ್ನಾಟಕದ ಹೈ ವೋಲ್ಟೇಜ್ ಕದನ. ಮೊದಲ ಹಂತದ ಚುನಾವಣೆ ಶುಕ್ರವಾರ ನಡೆಯುತ್ತೆ. ಎಲ್ಲಾ ಕ್ಷೇತ್ರಗಳು ಅಷ್ಟೇ ಜಿದ್ದಿನಿಂದ ಕೂಡಿದಾವೆ. 14 ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ. 3 ದಿನಗಳ ಕಾಲ ಮಲ್ಲಿಕಾರ್ಜುನ ಖರ್ಗೆ ಪ್ರಚಾರವನ್ನು ನಡೆಸಲಿದ್ದಾರೆ ತಮ್ಮ ಅಭ್ಯರ್ಥಿಗಳ ಪರವಾಗಿ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಚನ್ನಪಟ್ಟಣ, ದಾಸರಹಳ್ಳಿ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡ್ತಾರೆ. ದಲಿತ ಮತಗಳ ಕ್ರೋಢೀಕರಣಕ್ಕೆ ಎಂಟ್ರಿಯಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ. ನೋಡಿ, ಚುನಾವಣೆ ಕಾವು ರಂಗೇರ್ತಾ ಇದ್ದಂತೆ, ಆ ಡೇಟ್ ಹತ್ರ ಆಗ್ತಾ ಇದ್ದಂತೆ ಎಲ್ಲಾ ನಾಯಕರು ಮೈ ಕೊಡವಿ ನಿಂತಿದ್ದಾರೆ, ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಎಐಸಿಸಿ ಅಧ್ಯಕ್ಷರಾದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎದುರಾಗ್ತಿರುವಂತಹ ಮೊದಲ ಲೋಕಸಭಾ ಚುನಾವಣೆ ಇದು. ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾಯಿತು ಕಾಂಗ್ರೆಸ್. ಈಗ 14 ಕ್ಷೇತ್ರಗಳ ಪೈಕಿ 10 ಗೆಲ್ಲಬೇಕು ಅನ್ನುವಂತಹ ಪ್ಲಾನ್ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ಇವತ್ತು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕೈ ಅಭ್ಯರ್ಥಿ ಡಿಕೆ ಸುರೇಶ್ ಪರವಾಗಿ ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ. ಹಾಗೆ ಬೆಂಗಳೂರು ಉತ್ತರದಲ್ಲಿ ಪ್ರೊಫೆಸರ್ ರಾಜುಗೌಡ ಪರವಾಗಿ ಮತಯಾಚನೆ ಮಾಡ್ತಾರೆ. ಚನ್ನಪಟ್ಟಣ, ದಾಸರಹಳ್ಳಿಯಲ್ಲಿ ನೋಡಿ, ಚನ್ನಪಟ್ಟಣದಲ್ಲಿ ಅಲ್ಲೂ ಕೂಡ ಡಿಕೆ ಸುರೇಶ್ ಪರವಾಗಿ ಮತಯಾಚನೆ ಮಾಡ್ತಾರೆ. ದಾಸರಹಳ್ಳಿಯಲ್ಲಿ ಪ್ರೊಫೆಸರ್ ರಾಜುಗೌಡ ಪರವಾಗಿ ಭರ್ಜರಿ ಮತ ಬೇಟೆಗಿಳಿಯಲಿದ್ದಾರೆ. ಅಂದರೆ ಇಲ್ಲಿ ದಲಿತ ಮತಗಳ ಕ್ರೋಢೀಕರಣ ಮಾಡುವಂತಹ ಪ್ರಯತ್ನಗಳು ಮಲ್ಲಿಕಾರ್ಜುನ ಖರ್ಗೆಯವರ ಮೂಲಕ ಕಾಂಗ್ರೆಸ್ ನಾಯಕರು ತಮ್ಮ ತಕ್ಕಿಗೆ ಹಾಕಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದು ದೇಶದ ದೃಷ್ಟಿಯಿಂದ ಚುನಾವಣೆ ಎಷ್ಟು ಮುಖ್ಯ ಪಡೆದುಕೊಂಡಿದೆಯೋ ಅಷ್ಟೇ ರಾಜ್ಯದ ಪಾಲಿಗೂ ಕೂಡ ಹೌದು. ಖರ್ಗೆ ಅವರಿಗೆ ಇದೊಂಥರ ಅಗ್ನಿ ಪರೀಕ್ಷೆ. ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾಯಿತು. ಇದರಲ್ಲೂ ಕೂಡ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಬೇಕಾಗಿದೆ. ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು. ಆ ನಿರೀಕ್ಷೆಗಳು ಕೂಡ ಕಾಂಗ್ರೆಸ್ ನಾಯಕರು ಹಾಕ್ಕೊಂಡಿದ್ದಾರೆ. ನೋಡಿ, ಈ ಬಾರಿ ಹೇಳೋಕ್ಕಾಗ್ತಾ ಇಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂಥೇಳಿ. ಸಮಬಲದ ಹೋರಾಟಗಳಿದ್ದಾವೆ. ನೆಕ್ ಟು ನೆಕ್ ಫೈಟ್ಗಳು ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಅಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ಈ ಬಾರಿ ನಡೆಯೋದಂತೂ ಖಚಿತ.